Hey, Unitree, how you doing? Nice to meet you. Okay, nice to meet you. Bye-bye. Oh, animal abuse. ಮೂರನೇ ಅಧ್ಯಾಯ 15ನೇ ವಾಕ್ಯದಲ್ಲಿ and he had power to give life unto the image of the beast, that the image of the beast should both speak and curse, that as many as would not worship the image of the beast should be like it. Hallelujah. ಪ್ರಕಟಣೆ 13ನೇ ಅಧ್ಯಾಯ 15ನೇ ವಾಕ್ಯ ಹೀಗೆ ಹೇಳ್ತದೆ, ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತನಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಏನ್ ಮಾಡುತ್ತಂದ್ರೆ ಮರಣ ದಂಡನೆ ಆಗುವಂತೆ ಮಾಡುವುದು ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಂತ ಹೇಳ್ತದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ನಾವು ಮೊದಲನೇ ವಿಡಿಯೋ ನೋಡಿದ್ವಿ. ಆ ವಿಡಿಯೋ ಎಷ್ಟು ವರ್ಷಗಳಿಂದ ಅಂದ್ರೆ 2,500 ವರ್ಷಗಳ ಹಿಂದೆ ಭೂಮಿ ಮೇಲೆ ಒಬ್ಬ ರಾಜ ಇದ್ದ, ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಅವನು ಚಕ್ರವರ್ತಿ ರಾಜಾದಿ ರಾಜನಾಗಿ ಅವನು ಕೂಡ ಇದ್ದ. ಆ ರಾಜ ಸುಮಾರು ಬ್ಯಾಬಿಲೋನ್ ಸಾಮ್ರಾಜ್ಯ ಅನೇಕ ವರ್ಷ ಈ ಭೂಮಿನ ಆಳ್ತಾನೆ. ಹಲ್ಲೆಲೂಯಾ. ಅವನ ಕಾಲಘಟ್ಟದಲ್ಲಿ ಅವನು ದೇವರು ಒಂದು ಕನಸು ಕೊಟ್ಬಿಡ್ತಾರೆ. ಆ ಕನಸಲ್ಲಿ ಅವನು ಏನ್ ಮಾಡ್ತಾನಂದ್ರೆ ಈ ದೊಡ್ಡ ವಿಗ್ರಹ ನಾವು ನೋಡೋಲ್ಲ, ಆ ಕನಸಿನ ವಿಗ್ರಹನೇ ಅವನು ನೋಡ್ತಾನೆ. ಆ ಕನಸೆಲ್ಲ ಆಗೋದ್ಮೇಲೆ ದಾನಿಯೇಲ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳುವರಾಯೋಣ. ಹಳೆಯ ಒಡಂಬಡಿಕೆಯಲ್ಲಿ ದಾನಿಯೇಲ ಎಂಬ ಪುಸ್ತಕ ಬರುತ್ತೆ. ದಾನಿಯೇಲ ಪುಸ್ತಕದಲ್ಲಿ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವೆಲ್ಲರೂ ಓದಿಕೊಳ್ಳುವರಾಯೋಣ. ಆ ವಾಕ್ಯವನ್ನು ಕೂಡ ದಾನಿಯೇಲ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಅಲ್ಲಿ ದೇವವಾಕ್ಯ ಹೀಗಿದೆ, ರಾಜನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 6 ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನ ಮಾಡಿಸಿ ಬ್ಯಾಬೆಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನೆಲೆಸಿದನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಯಾಂತ ದಕ್ಷಿಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ನಮ್ಗೆ ತಂದೆ, ಮಗ, ಪವಿತ್ರಾತ್ಮ ಇದ್ದಾರೆ. ಹಲ್ಲೆಲೂಯಾ. ಅದೇ ರೀತಿ ಸೈತಾನ ಏನ್ ಮಾಡ್ಬಿಡ್ತಾನೆ ಅಂದ್ರೆ, ನೀವು ಹೆಂಗ್ ಮೂವರಿದ್ದೀರಾ, ನಾವಾಗಿ ಮೂವರಿದ್ದೀವಿ ಎಂಬುದಾಗಿ ಹೇಳಿ ಅವ್ನು ಕಾಪಿ ಹೊಡ್ಬಿಡ್ತಾನೆ. ಹಲ್ಲೆಲೂಯಾ. ಆದ್ರಿಂದ ಅಲ್ಲಿ ದೇವರ ವಾಕ್ಯವನ್ನು ಕೂಡ ನಾವು ಅದಕ್ಕೆ ಸರಿಯಾದ ದೇವರ ವಾಕ್ಯ ನಮ್ಗೆ ಪ್ರಕಟಣೆ ಗ್ರಂಥದಲ್ಲಿ 13ನೇ ಅಧ್ಯಾಯ 4ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರಕಟಣೆ 13ನೇ ಅಧ್ಯಾಯ 4ನೇ ವಾಕ್ಯ, ಘಟಸರ್ಪನು ಆ ಮೃಗಕ್ಕೆ ಅಧಿಕಾರವನ್ನ ಕೊಟ್ಟವನಾದ್ದರಿಂದ ಅವರು ಆ ಘಟಸರ್ಪನಿಗೆ ನಮಸ್ಕಾರ ಮಾಡುವವರಾದರು ಎಂದು ದೇವರ ಆತ್ಮ ವಿಶೇಷವಾಗಿ ನಮ್ಮ ಸಂಘ ಮಾತನಾಡ್ತಾರೆ. ಆಮೇಲೆ ಪ್ರಕಟಣೆ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, and they worship the dragon which give power unto the beast, and they worship the beast, saying, who is like unto the beast, who is able to make war with him. Hallelujah. ಅದೇ 4ನೇ ವಾಕ್ಯದಲ್ಲಿ ಹೇಳ್ತಾ ಇದೆ ಘಟಸರ್ಪನು ಅಂತ. ಹಲ್ಲೆಲೂಯಾ. ಆಗ ಘಟಸರ್ಪ ಅಂದ್ರೆ ಯಾರಂದ್ರೆ ಸೈತಾನ. ಹಲ್ಲೆಲೂಯಾ. ನಮ್ಮ ಕಡೆ ಹೆಂಗೆ ತಂದೆ, ಮಗ, ಪವಿತ್ರಾತ್ಮ ನಾವು ದೇವರಿಂದಾಗಿ ನಂಬ್ತೇವೆ. ಸೈತಾನ ಅದೇನ್ ಮಾಡೋಣ, ನೀವು ತ್ರಯಕತ್ವ ಹೊಂದಿದ್ದೀರಾ ಅಂದ್ರೆ ನಾನು ತ್ರಯಕತ್ವ ಹೊಂದಿದ್ದೇನೆ ಎಂಬುದಾಗಿ ಸೈತಾನವನ್ನು ಕೂಡ ಹೇಳ್ತಾನೆ. ಅವನು ಹೆಂಗೆ ತ್ರಯಕತ್ವವನ್ನು ಹೊಂದಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರಕಟಣೆ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಘಟಸರ್ಪನು ಅಂದ್ರೆ ಯಾರನ್ನ ಸೂಚಿಸುತ್ತದೆ ಅಂದ್ರೆ ಸೈತಾನನ ಸೂಚಿಸುತ್ತೆ. ಆ ಬೈಬಲ್ ಅಲ್ಲಿ ಹೆಂಗ್ ಬರ್ದಿದ್ದಾರೆ, ದೇವರಾತ್ಮ ಹೆಂಗ್ ಬರ್ಸಿದ್ದಾನೆ ಅಂದ್ರೆ ಘಟಸರ್ಪ. ಯಾಕೆ ಘಟಸರ್ಪ ಅಂತ ಬರ್ಸಿದ್ರ ಅಂತಂದ್ರೆ, ಆದಾಮ ಅವಳು ಇರುವ ಹಲ್ಲೆಲೂಯಾ ಭೂಮಿ ಆರಂಭದಲ್ಲಿ ದೇವರು ಆದಾಮ ಅವಳನ್ನ ಸೃಷ್ಟಿ ಮಾಡಿ ಅವ್ರ ಬಳಿಗೆ ಸೈತಾನ ಯಾವ ವೇಷದಲ್ಲಿ ಬರ್ತಾನೆ ಅಂದ್ರೆ, ಸೈತಾನ ಅಂದ್ರೆ ಏನು, ಅದು ಒಂದು ಆತ್ಮ. ಏನು ಸೈತಾನ ಅಂದ್ರೆ ಆತ್ಮ, ಸ್ವಂತ ದೇಹನೇ ಇಲ್ಲ. ಆತ್ಮ ಹೆಂಗಿರುತ್ತೆ ಅಂತ ಹೇಳೋದಕ್ಕೂ ಬರಲ್ಲ, ಅದು ಆತ್ಮವಾಗಿರುತ್ತೆ. ಆದ್ರಿಂದ ಸೈತಾನ ಡೈರೆಕ್ಟ್ ಆಗಿ ಆದಾಮ ಅವಳ ಹತ್ರ ಬಂದು ಮಾತಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಸೈತಾನ ಪ್ಲಾನ್ ಮಾಡ್ಬಿಡ್ತಾನೆ.
ನಾನು ಯಾವ್ದಾದ್ರು ಒಂದು ವೇಷದಲ್ಲಿ ಒಂದು ಪ್ರಾಣಿಲೋ ಮನುಷ್ಯರಲ್ಲೋ ಹೋಗಿ ಅವ್ರ ಸಂಗಡ ಮಾತಾಡೋಣ ಅಂದ್ರೆ ಮನುಷ್ಯರಂತೂ ಯಾರಿಲ್ಲ, ಇರೋದೇ ಆದಮ್ಮ ಬಿಟ್ರೆ ಅವಳು, ಇಬ್ಬರಲ್ಲಿ ಹೋಗೋದಕ್ಕೆ ಆಗಲ್ಲ. ಹಾಗಾಗಿ ಆ ಆದಮ್ಮನ